ಕೊಡೋಕ್ಕೆ ಸೌಜನ್ಯ ವಿಚಾರದಲ್ಲಿ. ಮತ್ತು ನನಗೆ ಪರ್ಸನಲಿ ಬಂದ ಮೆಸೇಜ್ಗಳು, ವಾಟ್ಸಪ್ಪಲ್ಲಾಗಲಿ ಗ್ರೂಪಲ್ಲಾಗಿ ಬಂದ ಮೆಸೇಜ್ಗಳು, ಅದಕ್ಕಿರೋ ಇದಷ್ಟೇ ನಾನು ಇನ್ನು ಕೊಡ್ತಾ ಹೋಗ್ತಾ ಇರೋದು ಏನಾಗ್ತಿದೆ ಹೋರಾಟದಲ್ಲಿ ಅಂತ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೇ ಬಿ ಇದು ನನ್ನ ಕೊನೆಯ ವಿಡಿಯೋ ಸೌಜನ್ಯ ವಿಚಾರದಲ್ಲ, ಈ ಮನೆಯಲ್ಲಿ. ಅಂದರೆ ನಾನು ಈ ಮನೆಗೆ ಬಂದು 2 ವರ್ಷ ಆಗ್ತಾ ಬಂದು 2 ವರ್ಷ, ಈ 2 ವರ್ಷ ತುಂಬ ಕಷ್ಟ ನಷ್ಟಗಳ ವರ್ಷ ಆಗಿತ್ತು ನನಗೆ. ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಲೈಫಲ್ಲಿ ಇಂಥ ಒಂದು ಹೋರಾಟಕ್ಕೆ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಮುಂದೆ ಹೋರಾಟ ಮಾಡಿದವಳಲ್ಲ, ಇನ್ನು ಮುಂದೆ ಮಾಡುವವಳು ನಾನಲ್ಲ. ಆದರೆ ಸೌಜನ್ಯ ಎಂಬ ವಿಷಯ ಬಂದಾಗ ನಾನು ಅವಳಿಗೆ ಇಮೋಷ್ನಲಿ ಕನೆಕ್ಟ್ ಆದೆ. ಗೊತ್ತಿಲ್ಲ, ನಾನು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಲೋಕದಾದ್ಯಂತ ತುಂಬ ಜನರು ಅವಳಿಗೆ ಇಮೋಷ್ನಲಿ ಕನೆಕ್ಟ್ ಆದರು. ನನ್ನ ಮನೆ ಮಗಳು, ನಾನು ಸಹ ನನ್ನ ಮನೆ ಮಗಳು, ನನಗೆ ಹುಟ್ಟದೇ ಹೋದ ಮಗಳಾಗಿರ್ಬೋದು, ನನ್ನ ತಂಗಿ ಪ್ರಾಯ ಅವಳಿಗೆ, ಆದರೂ ನನ್ನ ಈ ವಯಸ್ಸಿನಲ್ಲಿ ನನಗೆ ಮಗಳಿದ್ರೆ ಅವಳ ಪ್ರಾಯದ ಮಗಳಿರ್ಬೋದು. ನಮ್ಮ ಮನೆಯಲ್ಲೂ ಅದೇ ವಯಸ್ಸಿನ ಮಗಳಿದ್ದಾಳೆ. 17 ವರ್ಷದ ಒಂದು ಹುಡುಗಿಯ ಮುಖವನ್ನೇ ಈಗಲೂ ನನ್ನ ಸೌಜನ್ಯನಲ್ಲಿ ಕಾಣೋದು. ಆ ಒಂದು ವಿಚಾರದಲ್ಲಿ ಇಮೋಷ್ನಲಿ ತುಂಬ ಜನ ಕನೆಕ್ಟ್ ಆಗಿದ್ದಾರೆ, ಈ ಹೋರಾಟಕ್ಕೆ ಬಂದಿದ್ದಾರೆ, ಕಷ್ಟ ನಷ್ಟ ಅನುಭವಿಸ್ತಾರೆ. ಅತಿ ಹೆಚ್ಚು ನಷ್ಟ ನಾನು ಅನುಭವಿಸ್ತೀನಿ. ಆದರೂ ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಎಂಬ ದೃಢ ನಿರ್ಧಾರ ಮಾಡಿನೇ ನಾನು ಈ ಹೋರಾಟದಲ್ಲಿ ಮುಂದುವರಿತಾ ಇರೋದು. ಇನ್ನೂ ಮುಂದೆ ಹೋಗ್ತಾ ಇದ್ದೀನಿ. ನನ್ನ ಹೋರಾಟ ಒಂಟಿಯಾಗಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾನು ವಿಷಯವನ್ನು ಹೇಳ್ತಾ ಇದ್ದೆ. ಮತ್ತೊಂದು ಸಂಘಟನೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಸಂಘಟನೆ ಜೊತೆ ನನ್ನಿಂದ ಆಗುವಷ್ಟು ಪ್ರಯತ್ನ ನಾನು ಧ್ವನಿ ಎತ್ತಿದ್ದೀನಿ. ಆ ಕೇಸ್ ಹಾಕಿದ್ರು ನಾನು ಎದುರಿಸ್ತಾ ಇದ್ದೀನಿ, ಇನ್ನೂ ಎದುರಿಸ್ತಾನೆ ಇದ್ದೀನಿ. ಯಾಕಂದರೆ ಲಾಸ್ಟ್ 2 ವರ್ಷದಿಂದ ಈ ಮನೆಯಲ್ಲಿ ನನಗೆ ತುಂಬ ಧೈರ್ಯ ತುಂಬಿದ ಒಂದು ಶಕ್ತಿ ಅಂದರೆ, ಒಂದು ಯಾವತ್ತೂ ನನ್ನ ಜೊತೆ ಜೀವಂತ ಇಲ್ಲದಿದ್ರು ನನ್ನ ಜೊತೆ ಸದಾ ಶಕ್ತಿಯಾಗಿ ನಿಂತ ನನ್ನ ಅಪ್ಪ ಅಮ್ಮ, ಇನ್ನೊಂದು ನನಗೆ ಶಕ್ತಿಯಾಗಿ ನಿಂತಿದ್ದು ಸೌಜನ್ಯನೇ. ಪ್ರತಿಯೊಂದು ಕಷ್ಟ ನಷ್ಟಗಳನ್ನು, ನೋವುಗಳನ್ನು ನಾನು ಹೇಳ್ಕೊಂಡಿದ್ದು ಅವಳನ್ನೇ, ಅವಳ ಜೊತೆ ಮಾತ್ರ. ಈ ಮನೆಯನ್ನು ಇವತ್ತು ಲಾಸ್ಟ್ ಡೇ ನಂದು, ಅಂದರೆ ನೆಕ್ಸ್ಟ್ ಇದೇ ಬಿಲ್ಡಿಂಗಲ್ಲಿ ಇರ್ತೀನಿ, ಮೇಲಿನ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಮನೆ ಮಾಡ್ಕೊಂಡಿದ್ದೀನಿ. ಅದು ಕೂಡ ನಾನು ಸೌಜನ್ಯನ ಮನೆಗೆ ಹೋದ್ಮೇಲೆ ನನಗೆ ಇಂಥದ್ದೊಂದು ಸೌಭಾಗ್ಯ ಬಂತು ಅಂತಲೇ ಹೇಳ್ತೀನಿ. ಯಾಕಂದ್ರೆ ನನ್ನ ಕನಸಲ್ಲೂ ಎಣಿಸಿರ್ಲಿಲ್ಲ. ಮನೆ ಇತ್ತು, ಮನೆ ಒಂದು ಚಿಕ್ಕದಿತ್ತು, ಸ್ವಲ್ಪ ದೊಡ್ಡದು ಬೇಕು ಅಂತ ಒಂದು ಆಸೆ ಇತ್ತು, ಸ್ವಲ್ಪ ಅನಾನುಕೂಲ ಇತ್ತು. ಇದೇ ಬಿಲ್ಡಿಂಗ್ದು ಮೇಲೆ ಮನೆ ಹೋಗ್ತಾ ಇದ್ದೀನಿ, ಬೇರೆ ಎಲ್ಲಿ ಹೋಗ್ತಾ ಇಲ್ಲ. ಸೌಜನ್ಯನ ಅದರ ಜೊತೆಗೆ ನಾನು ಸೌಜನ್ಯನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಾನು ಮಾಡೋ ವಿಡಿಯೋಗಳು ಇನ್ನೊಂದು ಮನೆಯಲ್ಲಿ ಆಗಿರುತ್ತೆ ಅಷ್ಟೇ. ಅದೊಂದೇ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ. ಯಾರು ಅಂದ್ಕೊಂಡಿರ್ಬೋದು ಸೌಜನ್ಯ ಹೋರಾಟದಿಂದ ಹಿಂದೆ ಸಾಧಿದ್ದಾರೆ, ಸರಿಯಲ್ಲ. ಎಷ್ಟೇ ಭಿನ್ನಾಭಿಪ್ರಾಯಗಳಿದೆ ಹೋರಾಟಗಾರಲ್ಲಿ, ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಆದರೆ ನಾನು ಯಾರ ಜೊತೆನೂ ಸೇರಿ ಹೋರಾಟ ಮಾಡ್ತಿಲ್ಲ. ನನ್ನದು ಮಾತ್ರ, ನನ್ನ ಮನಸ್ಸಿಗೆ ಏನು ಅನಿಸ್ತದೋ ಅದು ನಾನು ಹೇಳ್ತಾ ಹೋಗ್ತೀನಿ. ನನಗೆ ಎಷ್ಟು ಕೇಸ್ ಹಾಕಿದ್ದಾರೆ, ಕೇಸ್ನಲ್ಲಿ ಏನಾಯಿತು, ಈ ವಿಚಾರಗಳು ಮುಂದೆ ಏನಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇನ್ ಬಿಟ್ವೀನ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಜನವರಿ 1 or 2nd ಡೇ ನಾನೊಂದು ವಿಡಿಯೋ ಮಾಡಿದ್ದೆ. 2026 ನಮ್ಮ ಪರ, ಸೌಜನ್ಯ ಪರ ಇದೆ, ನೀವು ಬೇಕಾದ್ರೆ ಅಂದ್ಕೊಳ್ಳಿ. ಮಹೇಶಣ್ಣನ ಗಡಿಪಾರು ವಿಚಾರನೂ ಅಲ್ಲಿ ಜಡ್ಜ್ಗಳೇ ರೆಡಿ ಇಲ್ಲ ಆ ವಿಚಾರ ಚರ್ಚೆ ಮಾಡೋಕ್ಕೆ, ಹಿಂದೆ ಸದ್ದಿದ್ದಾರೆ, ಬೇರೆ ಪೀಠಕ್ಕೆ ಕೊಡಿ ಅಂದಿದ್ದಾರೆ. ಓಕೆ, ನೆಕ್ಸ್ಟು ಅವರು ಕುಸುಮಾವತಿ ಅವ್ರದ್ದು ಅರ್ಜಿ ಕೂಡ ಪುರಸ್ಕರಿಸಿ ಸುಪ್ರೀಂ ಕೋರ್ಟ್ನಲ್ಲಿ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ, ತಿರಸ್ಕರಿಸಲಿಲ್ಲ. ಸೊ ಅಲ್ಲಿ ಒಂದು ನ್ಯಾಯದ ಭರವಸೆ ಖಂಡಿತ ಇದೆ ನಮಗೆ. ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಷ್ಟರವರೆಗೆ ಎಲ್ಲರದ್ದು ಕ್ವಶನ್, ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸೌಜನ್ಯನ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ದಾರೆ. ಬಾಲನ್ ಸರ್ ಅವರು ಪ್ರಾಮಾಣಿಕವಾಗಿ ಕಳಕಳಿಯಿಂದ ಅವರ ವಕೀಲರಾಗಿ ವಾದ ಮಾಡ್ತಾರೆ. ಅದರ ಜೊತೆ ಸಂತೋಷ್ ರಾವ್ನು ತಾನು ಅಪರಾಧಿ ಅಲ್ಲ, ತನಗೆ ಶಿಕ್ಷೆ ಆಗಿದೆ, ನಿಜವಾದ ಅಪರಾಧಿಯನ್ನು ಕಂಡು ಹಿಡಿಯಬೇಕು ಅಂತ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇಬ್ರು ಸಂತ್ರಸ್ತರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ನೋಡೋಣ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ಸತ್ಯ, ನ್ಯಾಯ, ಧರ್ಮಕ್ಕೆ ಜಯ ಸಿಗುತ್ತೋ ಅಂತ ನಾವು ಸಹ ಕಾದು ನೋಡೋಣ. ನನಗೊಂದು ಭರವಸೆ ಇದೆ, ಅಪರಾಧಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ನನಗೆ ಇನ್ನೂ ಸಂಶಯಾಸ್ಪದ ಆಗಿದೆ. ಯಾಕಂದ್ರೆ ನಮ್ಮ ವಿರುದ್ಧ ಇರುವವರು ಬಲಿಷ್ಠರು, ತುಂಬ ಬಲಿಷ್ಠರು, ಬಲಾಢ್ಯರು, ಹಣ ಬಲ, ಅಧಿಕಾರ ಬಲ, ಎಲ್ಲ ಬಲ ಅವರ ಕಡೆ ಇದೆ. ರಾಷ್ಟ್ರಪತಿ ಸಪೋರ್ಟು, ಪ್ರಧಾನಮಂತ್ರಿಯ ಸಪೋರ್ಟು, ಇಡೀ ರಾಜ್ಯಗಳ ಸಪೋರ್ಟು, ನಮ್ಮ ಸರ್ಕಾರದ ಸಪೋರ್ಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟು, ಮಾಧ್ಯಮಗಳ ಸಪೋರ್ಟು, ಎಲ್ಲ ಸಪೋರ್ಟಿಂದ ನಮ್ಮ ಎದುರಾಳಿ ಪಕ್ಷದವರಿದ್ರೆ ನಮ್ಮ ಜೊತೆ ಸಾಧಾರಣದಲ್ಲಿ ಸಾಧಾರಣ ಜನರು ಮಾತ್ರ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ನಮ್ಮನ್ನು ಕಾಯಲಿಕ್ಕೆ ಸತ್ಯ, ನ್ಯಾಯ, ಧರ್ಮ ಇದೆ. ಅದೊಂದೇ ಭರವಸೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಮುಂದಿನದ್ದು ಭಗವಂತನ ಇಚ್ಛೆ, ಏನು ಮಾಡಿಸ್ತಾನೋ ಮಾಡಿಸ್ಲಿ. ಕಾನೂನಿನ ಹೋರಾಟಕ್ಕಿಂತಲೂ ಸೌಜನ್ಯನಿಗೆ ಏನು ಬೇಕು, ಅವಳಿಗೆ ನ್ಯಾಯ ಅವಳೇ ತೆಗೆದುಕೊಳ್ತಾಳೆ. ಅವಳನ್ನು ಯಾರು ಅತ್ಯಾಚಾರ ಮಾಡಿದ್ದಾರೆ ಅವಳಿಗೆ ಗೊತ್ತು, ಭಗವಂತನಿಗೆ ಗೊತ್ತು.
ನೋಡಿದ ಸಾಕ್ಷಿಗಳು ಇಲ್ಲ, ನಮ್ಮ ಜೊತೆ ಇಲ್ಲ, ಅವರು ಕೂಡ ದೇವರ ಪಾದ ಸೇರಿದ್ದಾರೆ. ಇವರೆಲ್ಲ ಸೇರಿ ಒಟ್ಟಾಗಿ ಏನಾದ್ರೂ ಒಂದು ಹೋರಾಟ ಮಾಡ್ತಿದೆ, ಅಲ್ಲೊಂದು ಹೋರಾಟ ನಡೀತಿದೆ, ಅಲ್ಲೊಂದು ಶಿಕ್ಷೆ ಆಗ್ತಿದೆ, ಆಗ್ತಾ ಇದೆ, ಆಗಬಹುದು. ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುತ್ತೆ. ಯಾವ ಕಾರಣಕ್ಕೂ ಸತ್ಯ ಹೊರಗೆ ಬರಲೇಬೇಕು. ಇದು ನನ್ನ ದೃಢವಾದ ನಂಬಿಕೆ. ಖಂಡಿತ ಈ ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ. ಯಾರು ಕೂಡ ಹಿಂದೆ ಸರಿಯುವ ಅಗತ್ಯ ಇಲ್ಲ. ಅವರವರದ ಶೈಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಒಂದು ಅಪ್ಡೇಟ್ಸ್ಗಳು. 17ನೇ ತಾರೀಕಿಗೆ ನನ್ನ ಮೇಲೆ ಹಾಕಿದ ಒಂದು ಕೇಸ್ ಇತ್ತು. ಹೈಗ್ರೌಂಡ್ ಸ್ಟೇಷನ್ ಅಲ್ಲಿ ಸ್ವಸ್ತಿಕ್ ಜೈನ್ ಅನ್ನೋನು ಹಾಕಿದ ಒಂದು ಕೇಸ್ ಇತ್ತು. ನಾನು ಹೋಗಿದ್ದೀನಿ, ಯಾಕಂದ್ರೆ ನನ್ನ ಅಡ್ವೊಕೇಟ್ ಹೇಳಿದ್ದಾರೆ ಆದಷ್ಟು ಬೇಗ ಮುಗಿಸಿ ಬಿಡೋಣ, ಎವಿಡೆನ್ಸ್ಗೆ ಬಂದಿದೆ. ನಾನು ಹೋಗಿದ್ದೆ. ನಾನು ಹೋದಾಗ ಅವ್ರ ಕಡೆಯವರು ಬಂದಿದ್ರು. ನನ್ನ ಅಡ್ವೊಕೇಟ್ ಕ್ರಾಸ್ ಮಾಡೋರಿದ್ರು, ಅವ್ರಿಗೆ ಇನ್ನೂ ಟೈಮ್ ಬೇಕಂತೆ, ಏನೋ ಇನ್ನಷ್ಟು ಸೆಕ್ಷನ್ಗಳು ಆ್ಯಡ್ ಮಾಡೋದಕ್ಕಿದಂತೆ. ಆ ಕೇಸ್ ವಿಷಯ ಹೇಳ್ತೀನಿ. ಬರೀ 3 ಫೇಸ್ಬುಕ್ ಅಲ್ಲಿ ಹಾಕಿದ 3 ಪೋಸ್ಟ್ಗಳು. ನಾನು ಆ ಕಾನೂನು ವಿಚಾರವನ್ನು ಚರ್ಚೆ ಮಾಡ್ಬೋದಂತ, ಅದು ನಾನು ಹೇಳ್ತೀನಿ ಯಾವ ವಿಷಯಕ್ಕೆ ಅಂತ. ಜೈನ ಮತ್ತು ಹಿಂದೂಗಳ ಮಧ್ಯೆ ದ್ವೇಷ ತಂದಿರ್ತೀನಿ ನಾನು ಅಂತ. ಆ ಚಾರ್ಜ್ ಶೀಟ್ ಅಲ್ಲಿ ನನ್ನದು ಜಾತಿ ಜೈನ ಅಂತಲೇ ಹಾಕಿದ್ದಾರೆ ಅವರು, ತಪ್ಪಲ್ಲಿ. ನಾನು ಜೈನ ಅಲ್ಲ. ನಾನು ಜೈನ ಆಗಿದ್ರೆ ಜೈನ ಮತ್ತು ಜೈನರ ನಡುವೆ ನಾನು ಯಾಕೆ ತಂದಿರ್ತೀನಿ? ನನ್ನ ಜೈನ ಧರ್ಮಕ್ಕೆ ನಾನೇ ಸಪೋರ್ಟ್ ಮಾಡ್ತಿದ್ದೀನಿ ಅಲ್ಲ, ಅದು ಪೊಲೀಸರ ಮಿಸ್ಟೇಕ್. ನನ್ನ ಜಾತಿಯನ್ನು ಜೈನ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ಜೈನ ಧರ್ಮದವಳಲ್ಲ, ಜೈನ ಧರ್ಮವನ್ನು ಪಾಲಿಸ್ತೀನಿ, ನಂಬ್ತೀನಿ. ಆದ್ರೆ ಅದು ಚಾರ್ಜ್ ಶೀಟ್ ಅಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ ಅದರಲ್ಲಿ ಬರ್ದಿದ್ದೆಲ್ಲ ವಿಚಾರಗಳು ತಪ್ಪು. ಯಾವ ಪೊಲೀಸರು ಆ ಚಾರ್ಜ್ ಶೀಟ್ ಬರ್ದಿದ್ದಾರೆ ಗೊತ್ತಿಲ್ಲ. ಆ ಚಾರ್ಜ್ ಶೀಟ್ ಕಾಪಿ ನಾನು ಆಲ್ರೆಡಿ ತಗೊಂಡಾಗಿದೆ ಮೊದಲೇ. ಆ ವಕಾಲತ್ ಹಾಕೋ ಮುಂಚೆನೆ ನಾನು ಎಲ್ಲ ಕೋರ್ಟ್ನಲ್ಲೂ ನನ್ನ ಕಂಪ್ಲೇಂಟ್ ಫೈಲ್ ಅನ್ನ ತಗೊಂಡಿದ್ದೀನಿ. ನಾನು ಸ್ಟಡಿ ಮಾಡ್ಲಿಕ್ಕೆ ನಂಗೂ ಗೊತ್ತಿರ್ಬೇಕಲ್ಲ ನನ್ನ ಮೇಲೆ ಏನೆಲ್ಲ ಆರೋಪಗಳಾಕಿದ್ದಾರೆ. ಇನ್ನೊಂದು ಸೆಕ್ಷನ್ ಹಾಕಿದ್ದಾರೆ. ನಾನು ಎನ್ಕ್ವೈರಿ ಮಾಡುವಾಗ ಆ ಸೆಕ್ಷನ್ ಇರಲಿಲ್ಲ, 153 ಅನ್ನೋ ಸೆಕ್ಷನ್ ಇತ್ತು ಅಷ್ಟೇ. ನೆಕ್ಸ್ಟ್ ನಾನು ಅದೊಂದು ಅದಾಲತ್ತಿಗೆ ಆಪ್ಷನ್ ಬಂತು. ನಾನು ಅದಾಲತ್ತಲ್ಲಿ ಸಾಲ್ವ್ ಮಾಡಿಕೊಡೋಣ ಅಂತ ಪೊಲೀಸರು ಕರೆದ್ರೆ ಅಲ್ಲಿ ಇನ್ನೊಂದು ಸೆಕ್ಷನ್ ಆಡ್ ಆಗಿದೆ, 201 ಸಾಕ್ಷಿ ನಾಶ ಅಂತ. ಯಾಕಂದ್ರೆ ಕೆಲವೊಂದು ಪೋಸ್ಟ್ಗಳು ನನ್ನ ಫೇಸ್ಬುಕ್ ಇಂದ ಡಿಲೀಟ್ ಆಗಿದೆ ಅಂತ. ಆವಾಗಲೇ ನಾನು ಪೊಲೀಸರಿಗೆ ಕೇಳಿದೆ, ಅಲ್ಲಿ ಸೌಜನ್ಯನ ಕೊಂದ ಆರೋಪಿಗಳ ಸಾಕ್ಷಿಗಳನ್ನು ನಾಶ ಮಾಡಿದ್ದು ನಿಮ್ಗೆ ಸಾಕ್ಷಿ ನಾಶ ಅಲ್ಲ, ನನ್ನ ಫೇಸ್ಬುಕ್ ಇಂದ 2 ಪೋಸ್ಟ್ಗಳು ಡಿಲೀಟ್ ಮಾಡಿದ್ದು ನಿಮ್ಗೆ ಸಾಕ್ಷಿ ನಾಶ ಅಂತ ಅನ್ಕೊಂಡ್ರೆ ಮೆಟಾ ಕಂಪನಿಗೆ ಬರೀರಿ, ಫೇಸ್ಬುಕ್ ಕಂಪನಿಗೆ ಬರೀರಿ, ರಿಕವರ್ ಮಾಡ್ಲಿಕ್ಕೆ ಆಗುತ್ತೆ. ಅದು ಸಾಕ್ಷಿ ನಾಶ ಅಂತ ಒಂದು ಸೆಕ್ಷನ್ ಹಾಕುವ ಅಗತ್ಯ ಇಲ್ಲ. ಮೊಬೈಲ್ ಬೇಕಂದ್ರೆ ಮೊಬೈಲ್ ತೆಗೆದುಕೊಟ್ಟೆ, ಇನ್ನೊಂದು ಮೊಬೈಲ್ ತಗೊಂಡೆ. ನನ್ನ ಕೈಲಿ ಇನ್ನೊಂದು ಮೊಬೈಲ್ ಇತ್ತು. ನನ್ನ 20,000 ರೂಪಾಯಿದ ಮೊಬೈಲ್ ನಾನು ತಗೊಂಡಿದ್ದು 6 ತಿಂಗಳು ಆಗಿರ್ಲಿಲ್ಲ. ಆ ಮೊಬೈಲ್ ಅನ್ನು ಕೊಟ್ಟೆ, ಏನೋ ತನಿಖೆ ಮಾಡಿ ಏನ್ ಬೇಕಾದ್ರೂ ತಗೊಳ್ಳಿ, ಅದರಿಂದ ವಾಪಸ್ ಕೊಡ್ಬೇಕಷ್ಟೇ. ಅದ್ ನಾನು ತಗೊಳ್ತೀನಿ, ವಾಪಸ್ ಕೊಡ್ಬೇಕು. ಇನ್ನೊಂದು ಮೊಬೈಲ್ ನನ್ನ ಕಡೆ ಇತ್ತು. ಸಾಕ್ಷಿ ನಾಶ ಆದ್ರೆ ಸಾಕ್ಷಿಯನ್ನ ಕಂಡುಹಿಡೀರಿ. ನಮ್ಗೀಗ ಸೌಜನ್ಯನ ಕೊಂದ ಪಾಪಿಗಳದ್ದು ಸಾಕ್ಷಿ ಇಲ್ಲಿ ಸಿಗ್ತಾ ಇಲ್ಲ. ಈ ಪೊಲೀಸರಿಗೆ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಫೇಸ್ಬುಕ್ ಇಂದ 2 ಪೋಸ್ಟ್ಗಳನ್ನು ಹುಡುಕೋದು ಇವರಿಗೆ ಕಷ್ಟನಾ? ಆ ಫೇಸ್ಬುಕ್ ಪೋಸ್ಟ್ ಯಾವುದು ಅಂತ ನಾನು ಹೇಳ್ತೀನಿ, ಅಲ್ಲಿದೆ, ಚಾರ್ಜ್ ಶೀಟ್ ಅಲ್ಲಿ ಇದೆ, ಅದು ಪ್ರಿಂಟ್ ತೆಗೆದಿದ್ದು. ಡಿಲೀಟ್ ಆಗಿದೆ ಅದು. ಕೆಲವೆಲ್ಲ ಪೋಸ್ಟ್ಗಳು ನಾನು ಡಿಲೀಟ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮವರೇ ಹೇಳಿ ಬೇಡ ಈ ಪೋಸ್ಟ್ಗಳು ಡಿಲೀಟ್ ಮಾಡಿ ಅಂತ ನಾನೇ ಮಾಡಿದ್ದೇನೆ, ತೊಂದರೆ ಆಗೋದು ಬೇಡ ಅಂತ. ಇಮಿಡಿಯೇಟ್ಲಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದು ನಾನು ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀನಿ. ಎಲ್ಲದಕ್ಕೂ ಕಾರಣ ಇದೆ. ಧರ್ಮಸ್ಥಳ ಅಂತ ವಿಚಾರ ಬಂದಾಗ ಜಡ್ಜ್ ಕೂಡ ಸೈಲೆಂಟ್ ಆದ್ರು. ಅವರಿಗೂ ಗೊತ್ತಾಗ್ತಿದೆ ಈಗ, ಎಲ್ಲಾ ನ್ಯಾಯಾಧೀಶರಿಗೂ ಏನು LLB ಮಾಡಿ ಬಂದವರೇ ಇರೋದು, ಇಲ್ಲಿ ಕಾನೂನು ತಿಳಿದು ಬಂದವರೇ ಇರೋದು. ಅವರಿಗೂ ಗೊತ್ತಾಗ್ತಿದೆ. ಒಳ್ಳೆ ಜಡ್ಜ್ಗಳು ಇದ್ದಾರೆ ನಮ್ಮಲ್ಲಿ, ಒಳ್ಳೆ ಅಡ್ವೊಕೇಟ್ಸ್ಗಳು ಇದ್ದಾರೆ. ಎಲ್ಲ ಇದು ಮಾಡುವ ಅಡ್ವೊಕೇಟ್ಸ್ಗಳಲ್ಲ, ಒಳ್ಳೆ ಅಡ್ವೊಕೇಟ್ಗಳು, ಒಳ್ಳೆ ಜಡ್ಜ್ಗಳಿದ್ದಾರೆ. ಅವ್ರ ಮುಖ ನೋಡೋಗ್ಲೇ ನಂಗೆ ಗೊತ್ತಾಯ್ತು ನಮ್ಮ ಪರ. ಸ್ವಲ್ಪ ಸೈಲೆಂಟ್ ಆದ್ರು. ಡೇಟ್ ಬೇಕಂದ್ರು, ಅವರಿಗೆ ನೆಕ್ಸ್ಟ್ ಡೇಟ್ ಏಪ್ರಿಲ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಸೌಜನ್ಯ ವಿಚಾರದಲ್ಲಿ ನಂಗಿರುವ ಸದ್ಯಕ್ಕಿರುವ ಅಪ್ಡೇಟ್. ನೆಕ್ಸ್ಟ್ ಒಂದು ಕೇಸು ಫೆಬ್ರವರಿಯಲ್ಲಿ ನಿಶ್ಚಲ್ ಜೈನ್ ಇದೆ. ಅದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಅದಕ್ಕೂ ಅಡ್ವೊಕೇಟ್ ರೆಡಿ ಮಾಡಿದ್ದೀನಿ. ಇನ್ನೊಂದು ಕೇಸ್ ನಿಶ್ಚಲ್ ಜೈನ್ ಹಾಕಿದ್ದು ಏಪ್ರಿಲ್ ನಲ್ಲಿದೆ. ಸೊ 2026 ನನ್ನ ಜೀವನದಲ್ಲಿ ಕೇಸುಗಳನ್ನು ಹೋರಾಟ ಮಾಡುವ ಒಂದು ವರ್ಷ ಆಗಿರುತ್ತೆ. ಖಂಡಿತ ರೆಡಿ ಇದ್ದೀನಿ. ಯಾಕಂದ್ರೆ ಒಂದು ಹೋರಾಟಕ್ಕೆ ಇಳಿದ ಮೇಲೆ ನಾನು ಎದುರಿಸಲೇಬೇಕು. ತಪ್ಪೋ ಸರಿಯೋ, ಶಿಕ್ಷೆನೋ ನ್ಯಾಯನೋ ಸಿಗ್ಲಿ, ಕೋರ್ಟ್ ಡಿಸೈಡ್ ಮಾಡ್ಲಿ, ನಾನು ಅದರ ಅಪ್ಡೇಟ್ ನಾನು ಕೊಡ್ತೀನಿ. ಕಾನೂನು ವಿಚಾರವನ್ನು ಚರ್ಚೆ ಮಾಡುವಂಗಿಲ್ಲ ಬಹಿರಂಗವಾಗಿ ಅಂತ ಒಬ್ರು ಹೇಳಿದ್ರು. ಅವರು ಹೇಳಿದ್ರು ಇದಕ್ಕೆ ಕೇಸ್ ಹಾಕಿದ್ರೆ ಹಾಕ್ಲಿ, ನೋಡ್ಕೊಳ್ಳೋಣ. ನಂಗೆ ಹತ್ರನೇ ಇದೆ ಕೋರ್ಟ್, ನಂಗೇನಿಲ್ಲ, ನಾನು ರಜಾ ಕೂಡ ತಗೊಳ್ಳಲ್ಲ. ನನ್ನ ಆಫೀಸಲ್ಲಿ ವಿಚಾರ ಗೊತ್ತಿರೋದ್ರಿಂದ ಸರ್ ಜಸ್ಟ್ 2 hours ಪರ್ಮಿಷನ್ ಅಂತ ಕೇಳಿ ಹೋಗ್ತೀನಿ. 10 ಗಂಟೆ 10ವರೆಗೆ ಹೋಗ್ತೀನಿ, ಕೇಸ್ ಮುಗಿಸ್ತೀನಿ, 12ವರೆಗೆ ಬರ್ತೀನಿ. ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ, ಬೇಕಾದ್ರೆ ಮುಗಿಸ್ಕೊಡ್ತೀನಿ, ಸಂಡೇ ಹೋಗಿನೂ ಮುಗಿಸ್ಕೊಡ್ತೀನಿ. ನನಗೆ ಎಲ್ಲಾ ರೀತಿಯ ಸಪೋರ್ಟ್ ಇದೆ. ನಾನೇ ಎಕ್ಸ್ಟ್ರಾ ರಜೆ ಹಾಕಿ ಬಸ್, ಸಿದ್ದರಾಮಯ್ಯ ಅವರ ಕೃಪೆಯಿಂದ ಬಸ್ ಕೂಡ ಫ್ರೀ ಇದೆ. ಓಕೆ, ನಂಗೆ ಏನು ಸಮಸ್ಯೆ ಇಲ್ಲ. ನಾನು ತುಂಬಾ ಕಾನೂನಿನ ವಿಚಾರವನ್ನು ತಿಳ್ಕೊಂಡಿದ್ದೀನಿ. ನನ್ನ ಮೇಲೆ ಕೇಸ್ ಹಾಕಿದ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ನೀವು ಕೇಸ್ ಹಾಕದಿದ್ರೆ ನಾನು ಕೋರ್ಟಿನ ಮೆಟ್ಲು ಹತ್ತಿರಲಿಲ್ಲ, ನಾನು ಕಾನೂನಿನ ವಿಚಾರ ತಿಳಿತಾ ಇರಲಿಲ್ಲ. ನನಗೆ ಬಹಳಷ್ಟು ಜ್ಞಾನಗಳು ಬರೀ ಟಿವಿಯಲ್ಲಿ ಮಾತ್ರ ನೋಡಿದೆ ಕೋರ್ಟ್ ಸೀನ್ಗಳನ್ನ.
ಡೈರೆಕ್ಟ್ ಲೈವ್ ಆಗಿ ಕೋರ್ಟ್ ಸೀನು, ಅಡ್ವೊಕೇಟ್ ವಾದ ಮಾಡೋದು, ಕ್ರಾಸ್ ಮಾಡೋದು ಎಲ್ಲ ನೋಡ್ತಾ ಇದ್ದೀನಿ. ತುಂಬಾ 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 ಥ್ಯಾಂಕ್ಸ್. ನನ್ನ ಮೇಲೆ ಕೇಸ್ ಹಾಕಿದ ಎಲ್ಲ ನನ್ನ ಡಿ ಗ್ಯಾಂಗಿನ ಅತ್ಯಾಚಾರಿ ಸಂಘದ ಎಲ್ಲ ಕಾಮುಕ ಪಕ್ಷದವರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನನಗೆ ಕಾನೂನಿನ ವಿಚಾರ ಕಲಿಯೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಇನ್ನು ದುಡ್ಡಿನ ವಿಚಾರ, ನಿಮ್ಗೆ ಖರ್ಚಾಗಲ್ವ ಅಂತ. ಖರ್ಚು ಎಲ್ಲರೂ ಎಲ್ಲದಕ್ಕೂ ಮಾಡ್ತಾರೆ. ನಾನು ಈ 1-2 ವರ್ಷ ನನ್ನ ದುಡಿಮೆಯ ಒಂದು ಪಾಲು ಅಡ್ವೊಕೇಟ್ಸ್ಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀವೆಲ್ಲ ದೇವರ ಹುಂಡಿಗೆ ಹಾಕ್ತೀರಿ, ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ತೀರಿ, ಅನ್ನದಾನ ಮಾಡ್ತೀರಿ. ನನ್ನ ಈ 2 ವರ್ಷದ ದುಡಿಮೆಯ ಒಂದು ಅಂಶ, ಈ 1-2 ವರ್ಷ ಬೇಕಾಗ್ಬೋದು ನನಗೆ ಕೇಸ್ ಸಾಲ್ವ್ ಆಗ್ಲಿಕ್ಕೆ, ಅದು ಅಡ್ವೊಕೇಟ್ಸ್ಗೆ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಯಾವ ಫ್ರೀ ಅಡ್ವೊಕೇಟ್ಸು ಬೇಡ. ಯಾಕಂದ್ರೆ ಅವರಿಗೆ ಕೂಡ ಅವರ ವೃತ್ತಿ, ನಾನು ಕೆಲಸದ ಇದು ಕೊಡ್ಲೇಬೇಕು. ನಾನು ಅದನ್ನ ನನ್ನ ಖರ್ಚಿನಿಂದ, ನನ್ನ ಸ್ವಂತ ದುಡಿಮೆಯಿಂದ, ಯಾರ ಹೆಲ್ಪಿನಿಂದ ಅಲ್ಲ, ನಾನು ಕೇಸನ್ನು ಮುಂದುವರಿಸಿಕೊಂಡು ಹೋಗ್ತೀನಿ. ಇದು ನನ್ನ ಕೇಸ್ಗಳ ವಿಚಾರ. ನೆಕ್ಸ್ಟ್ ಏನಾದರೂ ನನ್ನ ಬಗ್ಗೆ ನಿಮಗೆ ತಿಳಿಬೇಕು ಅಂತಿದ್ರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವ ಕಾರಣಕ್ಕೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೋರಾಟಗಾರರಿಗೂ ಡೌಟ್ ಇದೆ ನಾನು ಹಿಂದೆ ಸರಿತೀನ ಅಂತ. ಖಂಡಿತ ಇಲ್ಲ. ಮೊನ್ನೆ ಬೆಳ್ತಂಗಡಿ ಸಮಾವೇಶಕ್ಕೆ ನಾನು ಫಸ್ಟಿಗೆ ಬಂದಿದ್ದು, ಅವರಾಗಿ ಕಾಲ್ ಮಾಡಿದ ಕಾರಣ ನನ್ನ ವಾಯ್ಸ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇತ್ತು. ಆಮೇಲೆ ನಾನು ಹೋರಾಟಕ್ಕೆ ಹೋದೆ, ಡೆಲ್ಲಿಗೂ ಅವರೇ ಬಂದರು. ಸಾಧ್ಯ ಆದ್ರೆ ಕೆಲಸಕ್ಕೆ ತೊಂದರೆ ಆಗದಿದ್ರೆ ದೆಹಲಿಗೆ ಒಮ್ಮೆ ಬರಬೇಕು. ಯಾಕಂದ್ರೆ ಇಲ್ಲಿ ಮಹಿಳೆಯರೇ ಇಲ್ಲ. ಮಹಿಳೆಯರು ಬಂದ್ರು ಎಷ್ಟು ಪ್ರಸನ್ನತೆ ಬಿಟ್ರೆ ಬೇರೆ ಗಟ್ಟಿಯಾಗಿ ಮಾತಾಡೋ ಧ್ವನಿಯತ್ತವರು ಯಾರು ಇರಲಿಲ್ಲ. ಕೆಲವೊಂದಷ್ಟು ಮಹಿಳೆಯರು ಮಾತ್ರ ಇದ್ರು. ಇನ್ನಷ್ಟು ಮಹಿಳೆಯರು ಬೇಕು. ಇದೀಗ ನಮ್ಗೆ ಆನೆ ಬಲ ಬಂದಂತಾಗಿದೆ. ಮೊನ್ನೆ ನಡೆದ ಮಹಿಳಾ ಸಮಾವೇಶದಿಂದ ಬಹಳಷ್ಟು ಇದು ಕರ್ನಾಟಕದಾದ್ಯಂತ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಭರವಸೆ ನನಗಿದೆ. ನೆಕ್ಸ್ಟ್ ನಿನ್ನೆ ಮತ್ತು ಮೊನ್ನೆ ನಾನು ಮನಾಫ್ ಅವ್ರ ಜೊತೆ ತುಂಬಾ ಡಿಸ್ಕಸ್ ಮಾಡಿದೆ ಈ ವಿಷಯದಲ್ಲಿ. ಯಾಕಂದ್ರೆ ಮನಾಫ್ ಕೂಡ ಕೇರಳದಿಂದ ಇದಕ್ಕೆ ಧ್ವನಿ ಎತ್ತಲಿಕ್ಕೆ ಬಂದಿದ್ರು. SIT ತನಿಖೆಗೂ ಸಹಕರಿಸಿದ್ದಾರೆ ಸಾಕ್ಷಿಯಾಗಿ. ಸೊ ಅವರಲ್ಲಿ SITಗಳ ವಿಚಾರವನ್ನು ನಾನು ತಿಳ್ಕೊಂಡೆ ಸೂಕ್ಷ್ಮವಾಗಿ. ಬಹಳಷ್ಟು ವಿಚಾರಗಳು ನನಗೆ ಹೇಳಲಿಕ್ಕಿದೆ. ಅವರು ನನ್ನಲ್ಲಿ ಹಂಚಿಕೊಂಡ ಒಂದು ವಿಚಾರಗಳು ತುಂಬಾ ಕೆಟ್ಟದಾಗಿ ಅನಿಸ್ತು ನನಗೆ. ಹೋರಾಟಗಾರರ ಮೇಲೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು, SIT ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡ ರೀತಿ ಹೇಳ್ತೀನಿ, ದಾಖಲೆ ಸಮೇತ ಹೇಳ್ತೀನಿ. ಮನಾಫ್ ಅವರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಾವು ಪಬ್ಲಿಕ್ಗೆ ಹೇಳ್ತೀವಿ SIT ಅವರು ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಹೋರಾಟಗಾರರಿಗೆ ಅಂತ. ಅವ್ರು ಇನ್ನೂ ಕ್ಲೋಸ್ ಮಾಡ್ತಾ ಇಲ್ಲ SIT. ಯಾಕಂದ್ರೆ ಇವರಿಗೆ ಸರ್ಕಾರದ ಸಂಬಳನೂ ಬರ್ತದೆ, ಆಚೆ ಧರ್ಮಸ್ಥಳದ ಖರ್ಚು ಬರುತ್ತೆ, ಅವರಿಗೆ ಐಷಾರಾಮಿ ಜೀವನ ಇದೆ. ಇಷ್ಟೆಲ್ಲ ಐಷಾರಾಮಿ ಜೀವನ ಬಿಟ್ಟು ಅವರು ಪಬ್ಲಿಕ್ಗೆ ಹೋಗ್ತಾರೆ SIT ಅವರು. ಇನ್ನೊಂದು ವರ್ಷ ತನಿಖೆ ಮಾಡ್ತಾರೆ. ಏನು ತನಿಖೆ ಮಾಡಿದ್ರು ಅವ್ರು ಬಂದಿದ್ದೇ ಧರ್ಮಸ್ಥಳದವರಿಗೆ ಕ್ಲೀನ್ ಚಿಟ್ ಕೊಡಕ್ಕೆ. ಯಾಕಂದ್ರೆ ನಮ್ಗೆ ಎಲ್ಲಾ ತನಿಖಾ ವರದಿಗಳು ನೋಡಿದ್ರೆ ಇಲ್ಲಿವರೆಗೆ ಸಿಕ್ಕಿದ್ದು ಹೋರಾಟಗಾರರನ್ನೇ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಷಡ್ಯಂತ್ರ ಇದೊಂದು ಬಿಟ್ರೆ ಅದರಲ್ಲಿ ಏನು ಇಲ್ಲ ಆ ಚಾರ್ಜ್ ಶೀಟ್ ಅಲ್ಲಿ ನನ್ನ ಪ್ರಕಾರ. ಕೊನೆಗೆ ಈಗ ಕೇಸನ್ನು ಕ್ಲೋಸ್ ಮಾಡುದು ಅದೇ ರೀತಿಯಲ್ಲಿ, ಹೋರಾಟಗಾರರು ಆರೋಪಿಗಳು ಅಂತೇಳಿ ಕೇಸ್ ಕ್ಲೋಸ್ ಆಗುತ್ತೆ. ಆದ್ರೆ ಕೇಸ್ ಯಾವ ಕಾರಣಕ್ಕೂ ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಷಡ್ಯಂತ್ರದ ಒಂದಿಷ್ಟು ಇದು ಇಲ್ಲ. ನಂಗೆ ಬುರುಡೆ ಪ್ರಕರಣದ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ನಾನು ಮಾತಾಡೋದು ತಪ್ಪಾಗುತ್ತೆ ಗೊತ್ತಿಲ್ಲದೆ. ಬಟ್ SIT ಅಲ್ಲಿ ಯಾರಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಗಿದೆ ಖಂಡಿತ ನಾನು ದಾಖಲೆ ಸಮೇತ ಹೇಳ್ತೀನಿ. ಅಲ್ಲಿ ಅವರು ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಹೋರಾಟಗಾರರಿಗೆ. ಕೆಲವೊಂದು ವಿಚಾರಗಳು ನಿನ್ನೆ ಮನಾಫ್ ಕಡೆಯಿಂದ ನಂಗೆ ಗೊತ್ತಾಯ್ತು. ಬನ್ನಿ ಅಂದ್ರು, ಕ್ಯಾಲಿಕಟ್ಟಿಗೆ ಕೇರಳಕ್ಕೆ ಒಮ್ಮೆ ಬಂದಾಗ ಮಲಯಾಳಂ ನಲ್ಲಿ ಮಾತಾಡುವ ಅಂತಂದ್ರು. ಯಾಕಂದ್ರೆ ಮಲಯಾಳಂ ನಮ್ಗೆ ಕೇರಳದವರು ತುಂಬಾ ಸಪೋರ್ಟ್ ಮಾಡಿದ್ರು SIT ತನಿಖೆ ಟೈಮಲ್ಲಿ. ಸೊ ಅವರಿಗೂ ನಮ್ಗಿನ್ನು ಕರ್ನಾಟಕಕ್ಕಿಂತ ಹೆಚ್ಚು ಕೇರಳದ ಸಪೋರ್ಟ್ ಅಗತ್ಯ ಇದೆ. ಯಾಕಂದ್ರೆ ನಂಗೆ ತುಂಬಾ ನಂಬಿಕೆ ಇದೆ ಕೇರಳದವರ ಮೇಲೆ. ಒಂದು ವೇಳೆ SIT ಅಲ್ಲಿ ನಿಮ್ಗೆ ನಮ್ಮ ಪರ ಬರದಿದ್ರು, ಆಲ್ರೆಡಿ ಕೇರಳದ MP ಆಲ್ರೆಡಿ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ NIA ತನಿಖೆ ಆಗ್ಬೇಕು ಅಂತ. ಸೊ SIT ವರದಿ ಸರಿಯಾಗಿ ಬರದಿದ್ರೆ ಕೇರಳದ ಸರ್ಕಾರದ ಸಹಾಯದಿಂದ ಧನಂಜಯ ಅಡ್ವೊಕೇಟ್ ಅವರು ಹೇಳಿದ್ದಾರೆ ಕೇರಳ ಯಾಕೆ ಬರಬಾರ್ದು ಅಂತ. ಖಂಡಿತ ಕೇರಳ ಸರ್ಕಾರದ ಸಹಾಯದಿಂದ ನಮಗೆ NIA ಒಂದು ತನಿಖೆ ಕೂಡ ಮಾಡಿಸಬಹುದು. SIT ಅಲ್ಲಿ ಯಾವುದೇ ಭರವಸೆ ಇಟ್ಕೋಬೇಡಿ. ಅದು ಧರ್ಮಸ್ಥಳದ ದೊಡ್ಡ ದಣಿಗಳಿಗೆ ಕ್ಲೀನ್ ಚಿಟ್ ಕೊಡೋಕೆ ವ್ಯವಸ್ಥಿತವಾಗಿ ಮಾಡಿದ ಷಡ್ಯಂತ್ರ, ಸರಕಾರದಿಂದ ಮಾಡಿದ ಷಡ್ಯಂತ್ರ. ಇದ್ರಿನ ಹಿಂದಿನ ರಾಜಕಾರಣಿ DK ಶಿವಕುಮಾರ್. ನಾನು ಹೇಳ್ತೀನಿ ಇವತ್ತು ಓಪನ್ ಆಗಿ, DK ಶಿವಕುಮಾರ್ ಅವರು, ನೀವು ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ, ಮಹೇಶ್ ಅಣ್ಣನ ಗಡಿಪಾರಿನ ಹಿಂದೆನೂ ನಿಮ್ಮ ಕೈವಾಡ ಇದೆ. ನಮ್ಮ ಹೋರಾಟಗಾರರನ್ನು ಅರೆಸ್ಟ್ ಮಾಡುವ ಹಿಂದೆನೂ ನಿಮ್ಮ ಕೈವಾಡ ಇದೆ. ನಾನು ದೇವರಿಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ನಂಬ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಾಮಿ ಅಣ್ಣಪ್ಪ ಮಂಜುನಾಥ ಸ್ವಾಮಿ DKಶಿ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ಬಾರ್ದು. ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಇದು 5 ವರ್ಷ ಅಲ್ಲ, ಇನ್ನು 10 ವರ್ಷ ಬೇಕಾದ್ರೂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಯಾಕಂದ್ರೆ ಉಳಿದ ಯಾವ ರಾಜಕಾರಣಿಗಳ ಮೇಲೇನು ನನಗೆ ನಂಬಿಕೆ ಇಲ್ಲ. ನಾನು ಎಲ್ಲಾ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಂಡೆ. DK ಶಿವಕುಮಾರ್ ಇತ್ತೀಚೆಗಿನ ಒಂದು ಪೋಸ್ಟ್ ನೋಡಿದೆ ನಾನು,
ಪ್ರಯತ್ನಕ್ಕೆ ಫಲ ಸಿಗ್ಲಿಲ್ಲ, ಇನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ. ಯಾವ ವಿಷಯಕ್ಕೆ ಗೊತ್ತಿಲ್ಲ, ರಾಜಕೀಯ ಪಟ್ಟ ಸಿಗ್ಲಿಲ್ವಂತ ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ. ಪ್ರಯತ್ನಕ್ಕೆ ಖಂಡಿತ ಫಲ ಸಿಗ್ಲಿಲ್ಲ ಅವರಿಗೆ. ಯಾಕಂದ್ರೆ ಅಧಿಕಾರಕ್ಕೆ ಬಂದು SIT ಕ್ಲೋಸ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರು DK ಶಿವಕುಮಾರ್ ಅವರು, ನಡೀಲಿಲ್ಲ. ಇನ್ನು ಪ್ರಾರ್ಥನೆ ಮಾಡ್ತಾರಂತೆ. DK ಶಿವಕುಮಾರ್ ಅವರೇ, ನಿಮ್ಮ ಯಾವ ಪ್ರಾರ್ಥನೆಗೂ, ಆ ದೇವರು ಸತ್ಯ ಆದ್ರೆ ನಿಮ್ಮ ಯಾವ ಪ್ರಾರ್ಥನೆಗೂ ಫಲ ಸಿಗಲ್ಲ. ನಿಮಗೆ SIT ಕ್ಲೋಸ್ ಮಾಡಿಸಿ ಹೋಗಿ, ನಮ್ಗೆ SIT ಅಗತ್ಯ ಇಲ್ಲ. NIA ಬರುತ್ತೆ, ಕೇರಳ ಸರ್ಕಾರದಿಂದ ಬರುತ್ತೆ. ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ, ನಾನೇ ಮುಂದೆ ಹೋಗ್ತೀನಿ. ಮನೋಫ್ ಅವರು ನನಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಕೇರಳ ಸರ್ಕಾರ ಖಂಡಿತ, ನನಗೆ ಭರವಸೆ ಇದೆ ನನಗೆ. ಯಾಕಂದ್ರೆ ಕೇರಳದಲ್ಲಿ ಅತ್ಯಂತ ಚೆನ್ನಾಗಿರೋ ಕಮ್ಯುನಿಸ್ಟ್ ಪಕ್ಷನೇ ಆಗಿರ್ಬೋದು, ಒಳ್ಳೆ ಒಂದು ರಾಜಕೀಯ ವ್ಯವಸ್ಥೆ ಇದೆ, ಒಳ್ಳೆ ಒಂದು ಪೊಲೀಸ್ ಸಿಸ್ಟಮ್ ಇದೆ, ಮಾಧ್ಯಮಗಳು ಜನಪರ ಇದೆ. ಎಷ್ಟೋ ಕೇಸುಗಳಿಗೆ ಕೇರಳದಲ್ಲಿ ನ್ಯಾಯ ಸಿಕ್ಕಿದೆ. ಖಂಡಿತ ನನಗೆ ಭರವಸೆ ಇದೆ. ನಾನು ಮೊದಲು ಹೇಳಿದೆ, 2 ವರ್ಷ ಮೊದಲೇ ಅಂದ್ರೆ ಕೇರಳದಿಂದ ಕಮ್ಯುನಿಸ್ಟರನ್ನು ತರ್ತೀನಿ ಹೋರಾಟಕ್ಕೆ ಅಂತ. ಆದ್ರೆ ದೇವಸ್ಥಾನದ ವಿಚಾರದಲ್ಲಿ ಅಲ್ಲ, ನಾನು ಮನೋಫರಲ್ಲಿ ಅವರೇ ಒಂದೇ ಕೇಳಿದ್ದು, ನಾನು ದೇವಸ್ಥಾನ ಮತ್ತು ಇದಕ್ಕೆ ಯಾಕೆ ಸಂಬಂಧ ಕಲ್ಪಿಸ್ತಾರೆ? ಆ ದೇವಸ್ಥಾನದ ಆವರಣದಲ್ಲಿ ಆಗಿದ್ರೆ ಓಕೆ, ಇದು ಆವರಣದಲ್ಲಿ ಆಗದ ಘಟನೆ ಅಲ್ಲ, 1-2 ಕಿಲೋಮೀಟರ್ ದೂರದಲ್ಲಿ ಆದ ಘಟನೆ, ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಆದ ಘಟನೆ. ಸೌಜನ್ಯ ಮಾತ್ರ ಅಲ್ಲ, ಬಹಳಷ್ಟು ಅಲ್ಲಿ ಅತ್ಯಾಚಾರಗಳು, ಕೊಲೆಗಳು, ಸುಲಿಗೆಗಳು ಎಲ್ಲ ಆಗಿದೆ. ಅದರಲ್ಲಿ ಸಂತ್ರಸ್ತರು ಕೇರಳದವರು ಬಹಳಷ್ಟು ಜನ ಇದ್ದಾರೆ. ಕೇರಳದ ಜನರಿಗೂ ನ್ಯಾಯ ಬೇಕು, ಕರ್ನಾಟಕದ ಜನರಿಗೂ ನ್ಯಾಯ ಬೇಕು, ಲೋಕದಾದ್ಯಂತ ಜನರಿಗೆ ನ್ಯಾಯ ಬೇಕು. ಅದರ ಹಿಂದೆ ಯಾರು ಆಟ ಆಡ್ತಾ ಇದ್ದಾರೆ ಅವರ ನಿಜ ಬಣ್ಣ ಬಯಲು ಮಾಡುವ ಸಮಯ ಆಯ್ತು. ಎಷ್ಟೇ ಕೇಸ್ ಹಾಕ್ಲಿ ನಾನು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಮತ್ತಷ್ಟು ಧೈರ್ಯದಿಂದ ಮುಂದೆ ಬರ್ತೀನಿ. ಯಾವ ಮಹಿಳೆಯರು ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು ಮುಂದೆ ಬಂದೇ ಬರ್ತೀನಿ. ಮನಾಫ್ ಅವ್ರ ಜೊತೆ ಮಾತಾಡಿದೀನಿ. ಸದ್ಯಕ್ಕೆ ನೆಕ್ಸ್ಟ್ ಮಂಗಳವಾರನೇ ನಾನು ಒಂದ್ ಕಡೆ ಹೋಗ್ಲಿಕ್ಕಿದೆ, ನಂಗೆ ಕೇರಳಕ್ಕೆ, ಕಣ್ಣೂರ್ ಕಡೆ ಹೋಗ್ಲಿಕ್ಕಿದೆ. ಒಬ್ರನ್ನು ಮೀಟ್ ಆಗ್ತೀನಿ. ಯಾಕಂದ್ರೆ ಒಬ್ರು ಇಲ್ಲಿ ಸಂತ್ರಸ್ತರು ತುಂಬಾ ಇದ್ದಾರೆ, ಒಬ್ಬೊಬ್ಬರನ್ನೇ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಬ್ರು ಅನೀಶ್ ಅನ್ನೋರು, ಕೇರಳದವರು. ಅವರ ಒಂದು ತುಂಬಾ ಎಕರೆ ಜಾಗ ಧರ್ಮಸ್ಥಳದಲ್ಲಿ ಇದೆ. ಅವರ ತಂದೆಯನ್ನು ಕೊಂದಿದ್ದಾರೆ ಜಾಗಕ್ಕೋಸ್ಕರ. SITಗೆ ತನಿಖೆ ಮಾಡ್ಲಿಕ್ಕೆ ಬಂದ್ರೆ ಇದು ಕ್ಲೋಸ್ ಆಗಿದೆ. ಮೂಡುಬಿದ್ರೆ ಸ್ಟೇಷನ್ ಅಲ್ಲಿ ಸಿ ರಿಪೋರ್ಟ್ ಹಾಕಿ ಕೊಂದವರು ಯಾರು ಇಲ್ಲ, ಕೊಂದವರು ಯಾರೋ ಅನಾಮಿಕ, ಅಲ್ಲಂದ್ರೆ ಪ್ರಕರಣ ಪತ್ತೆಯಾಗದ ಪ್ರಕರಣ ಅಂತ ಕೇಸ್ ಕ್ಲೋಸ್ ಆಗಿದೆ. ಅವರಿಗೆ ನಿನ್ನೆಷ್ಟೇ ಕಾಲ್ ಮಾಡಿ ಮಾತಾಡಿದೆ. ಬೇಡ, ತಂದೆಯವರ ವಿಚಾರ ಬೇಡ, ಅದನ್ನು ತಂದೆಯವರು ಸಿಗಲ್ಲ, ಬಿಟ್ಟು ಬಿಡಿ, ಮಾಡಿದವನು ತಿಂತಾನೆ ಕರ್ಮ. ನೆಕ್ಸ್ಟ್ ಅವರ ಜಾಗ ಇದೆ ತುಂಬಾ, ಅವರ ದೊಡ್ಡಪ್ಪ ಚಿಕ್ಕಪ್ಪನ ತುಂಬಾ ಪ್ರಾಪರ್ಟಿಗಳು ಧರ್ಮಸ್ಥಳದವರ ರೆಕಾರ್ಡ್ಸ್ ಇವರ ಕಡೆ ಇದೆ, ಸ್ವಾಧೀನ ಧರ್ಮಸ್ಥಳದವರ ಕಡೆ. ಲೀಗಲಿ ಫೈಟ್ ಮಾಡಿ, ನಾನು ಅಡ್ವೊಕೇಟ್ ಅನ್ನ ಮಾಡಿಕೊಟ್ಟು ಲೀಗಲಿ ಫೈಟ್ ಮಾಡಿ ನಿಮ್ಗೆ ಜಾಗ ತೆಗೆಸಿಕೊಡೋ ಜವಾಬ್ದಾರಿ ನಂದು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ನೋಡೋಣ, ನಾವೆಲ್ಲ ಒಟ್ಟಾಗಿ ಹೋರಾಡೋಣ. ಯಾಕಂದ್ರೆ ನಿಮ್ದು ವಿಷಯ ನಿಮ್ಗೆ ಒಳ್ಳೇದಾದ್ರೆ ನಮ್ಗೂ ಒಳ್ಳೇದು. ನ್ಯಾಯ ತೆಗೆಸಿಕೊಡೋ ಜವಾಬ್ದಾರಿ ನಂದು. ಅವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ. ದುಬೈಯಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದವರು SITಯನ್ನು ನಂಬಿ ತಂದೆಯ ಪ್ರಕರಣಕ್ಕೆ ಜಾಗದ ವಿಷಯದಲ್ಲಿ ಇತ್ಯರ್ಥ ಆಗುತ್ತೆ ಅಂತ ಕೆಲಸ ಬಿಟ್ಟು ಬಂದು ಆ SIT ಅವರು ನಿಮ್ಮ ಕೇಸ್ ವಿಲೇವಾರಿ ಮಾಡಲಾಗಿದೆ, ಇದು ತನಿಖೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೊಟ್ಟಾಗ ಅದನ್ನ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಾನು ಪುನಃ ಅವರಿಗೆ ಕೇಳಿಕೆ, ಏನಾಗಿದೆ ನಿಮ್ಗೆ SIT ಆಫೀಸ್ಗೆ ಅವರು ಬಂದಿಲ್ಲ, ಬಂದ್ರೆ ಅವರಿಗೂ ಆರೋಪಿ ಮಾಡ್ತಿದ್ರು. ಅವರು ಬಂದಿಲ್ಲ, ಅವರು ಇಮೇಲ್ ಅಲ್ಲೇ ಕಳಿಸಿದ್ದು. ಮತ್ತೆ ಕೇರಳ ಗವರ್ಮೆಂಟ್ ಇಂದ ಅವರಿಗೆ ಲೆಟರ್, ಕರ್ನಾಟಕ ಸರ್ಕಾರಕ್ಕೆ ಲೆಟರ್ ಕೂಡ ಬರೆದಿದ್ದಾರೆ ತನಿಖೆ ಆಗ್ಬೇಕು ಅಂತ. ಆದ್ರೂ ಇದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೆದು ಕೊಟ್ಟಿದ್ದಾರೆ ಅವರು. ಈಗ ನಾನು ಅನೀಶ್ ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಆದ ವಿಷಯಗಳನ್ನೆಲ್ಲ ತಿಳ್ಕೊಂಡು ಇನ್ನು ಅವರಿಗೆ ಜಾಗ ಕೊಡಿಸುವ ಜವಾಬ್ದಾರಿ ನಂದು ಅಂತ ಹೇಳಿದ್ದೀನಿ. ಕಾನೂನು ಪರ ಹೋರಾಟ ಮಾಡಿ ನಿಮ್ಗೆ ಜಾಗ ನಿಮ್ಮ ಹೆಸರಿಗೆ ತೆಗೆಸಿಕೊಡೋ ಜವಾಬ್ದಾರಿ ನಂದು. ಅದಕ್ಕೆ ನಾನು ಮನೋಫ್ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಕೇರಳ ಸರ್ಕಾರದ ನನಗೆ ತುಂಬಾ ಪರಿಚಯ ಇರುವವರು ಕೆಲವರು ಇದ್ದಾರೆ. ನಾನು ಪಕ್ಷದಲ್ಲಿ ಇಲ್ಲ, ಬಟ್ ಒಳ್ಳೆ ಮನಸ್ಸಿರುವವರಿದ್ದಾರೆ. ಇದರ ವಿಷಯ ನೀವು ನನಗೆ ಬಿಟ್ಟುಕೊಡಿ, ನಾನು ಮಾಡ್ತೀನಿ. ಅವರಿಗೆ ಒಂದು ಸದ್ಯಕ್ಕೆ ಒಂದು ಕೆಲಸದ ವ್ಯವಸ್ಥೆ ಕೂಡ, ಯಾಕಂದ್ರೆ ಒಂದು ಸಮಯದಲ್ಲಿ ತುಂಬಾ ದುಡಿತಿದ್ದವರು, ನೀವು ಅನ್ಕೊಳ್ಳಿ, ದುಬೈಯಲ್ಲಿ ಒಂದು ಕೆಲಸದಲ್ಲಿ ಇರೋರು, 3 ಮಕ್ಕಳಿದ್ದಾರೆ ಅವರಿಗೆ. ಈಗ 0, ಅವರ ಕೈಲಿ ಏನು ಇಲ್ಲ, ಇನ್ನೊಬ್ಬರಲ್ಲಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ನಂಗೆ ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ, ನಾನು ನಿಮ್ಗೆ ಒಂದು ಕೆಲಸದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಸದ್ಯಕ್ಕೊಂದು ಕೆಲಸದ ವ್ಯವಸ್ಥೆ, ಅವರಿಗೆ ದುಡಿಯೋ ದಾರಿ ಮಾಡಿಕೊಟ್ಟಿದ್ದೀನಿ. ಇನ್ನು ಅಡ್ವೊಕೇಟ್ ಒಂದು ಮಾಡಿಕೊಟ್ಟು ಅವರಿಗೊಂದು ನ್ಯಾಯ ತೆಗೆಸಿಕೊಡೋ ಜವಾಬ್ದಾರಿ ನಂದು. ಇನ್ನು 2 ಜನರು ನಂಗೆ ಹೇಳಿದ್ದಾರೆ SIT ಕಂಪ್ಲೇಂಟ್ ಕೊಟ್ಟವರು. ಸೊ ಒಂದೊಂದೇ ನನ್ನ ಕಡೆಯಿಂದ ಇಷ್ಟೇ ಅಳಿಲು ಸೇವೆ ನಂಗೆ ಮಾಡ್ಲಿಕ್ಕೆ ಆಗೋದಷ್ಟೇ. ಯಾಕಂದ್ರೆ ಬೇರೆ ಯಾರೋ ಮುಂದೆ ಬರದಿರುವಾಗ, ಹೋರಾಟಗಾರ ನಡುವೆನೇ ಭಿನ್ನಾಭಿಪ್ರಾಯ ಇರುವಾಗ ನನ್ನಿಂದ ಒಂದು ಕಿಂಚಿತ್ ಸಹಾಯ ನಾನು ಮಾಡುವ ಭರವಸೆ ಅನೀಶ್ ಅವರಿಗೆ ಕೊಟ್ಟಿದ್ದೀನಿ. ಅವರು ಅದಕ್ಕೆ ನನಗೆ ಧನ್ಯವಾದವನ್ನು ಹೇಳಿದ್ದಾರೆ. ಧನ್ಯವಾದ ನನಗೆ ಬೇಡ, ನನ್ನ ಹಿಂದೆ ಇರುವ ಒಂದು ಶಕ್ತಿ ಇದೆ ಸೌಜನ್ಯ ಅಂತ ಯಾವತ್ತೂ ಇಟ್ಕೊಂಡಿರ್ತೀನಿ ನನ್ನ ಮನೆಯಲ್ಲಿ. ಅವಳನ್ನು ನಾನು ಏನಾದ್ರೂ ಮಾಡುವ ಮುಂಚೆ ಅವಳಲ್ಲಿ ಕೇಳಿನೇ ಹೋಗೋದು. ಕೋರ್ಟ್ ಇದ್ರು, ಕೇಸ್ ಇದ್ರು, ನನ್ನ ವೈಯಕ್ತಿಕ ವಿಚಾರಗಳನ್ನು ನಾನು ತುಂಬಾ ಅವಳ ಮುಂದೆನೆ ನೋವುಗಳನ್ನು ಹೇಳ್ಕೊಂಡಿದ್ದು, ಅವಳ ಮುಂದೆನೆ ನನ್ನ ಕಷ್ಟಗಳನ್ನು ಹೇಳ್ಕೊಂಡು, ನನ್ನ ಹಿಂದೆ ಯಾವತ್ತೂ ಇರ್ತಾಳೆ ಅವಳು, ಯಾವತ್ತೂ ಇರ್ತಾಳೆ ನನ್ನ ಹಿಂದೆ. ನನ್ನ ಶಕ್ತಿಯಾಗಿ ಅವಳು ಏನೇ ಹೇಳಿಸ್ತಾಳೋ ಅದು ನಾನು ಮಾಡ್ತೀನಿ. ಈಗ ನನ್ನನ್ನು ಮಾತಾಡಿಸೋಳು ಅವಳೆ. 3-4 ಗಂಟೆ ಸುಮಾರು ನನಗೆ ಬೆಳಿಗ್ಗೆ ಡೈಲಿ ಎಚ್ಚರ ಆಗುತ್ತೆ. ನನ್ನ ಮನಸ್ಸಿಗೆ ಕೆಲವೊಂದು ವಿಚಾರಗಳು ಬರುತ್ತೆ,
ನಾನು ಆ ಟೈಮಲ್ಲಿ ಹೇಳಲ್ಲ. ಈ ಟೈಮಲ್ಲಿ ನಾನು ಆಫೀಸ್ ಹೋಗೋ ಸ್ವಲ್ಪ ಮುಂಚೆ ಆ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿ ಹೋಗ್ತೀನಿ. ಬೇರೆ ನಾನು ಇದು ಲೈವ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ಈ ಪ್ರೋಗ್ರಾಮ್. ನಾನು ಯಾವುದೇ ಎಡಿಟೆಡ್ ಸ್ಕ್ರಿಪ್ಟೆಡ್ ಏನೂ ಅಲ್ಲ, ಇದನ್ನು ಎಡಿಟ್ ಮಾಡೋಕ್ಕೂ ಹೋಗಲ್ಲ ನಾನು. ನನ್ನ ಮನಸ್ಸಿಂದ ಅವಳು ಏನು ಹೇಳಿದಾಳೆ ಅದನ್ನ ನನಗೆ ಹೇಳ್ತೀನಿ. ಅದು ಆಕ್ರೋಶವಾಗಿರ್ಬೋದು, ಸೌಮ್ಯವಾಗಿ ಕೂಲಾಗಿ ಮಾತಾಡ್ಬೋದು, ಆ ಸಿಚುವೇಶನ್ ತಕ್ಕ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಇದಿಷ್ಟೇ ವಿಚಾರಗಳು, ಬಹಳಷ್ಟು ವಿಚಾರಗಳು ಹೇಳಲಿಕ್ಕಿದೆ. ನಾಳೆ ನನ್ನ ಜೀವನದಲ್ಲಿ ನಾನು ಕಂಡ ಒಂದು ಕನಸು ನನಸಾಗ್ತಿದೆ. ಸ್ವಂತ ಒಂದು ಮನೆ ಅಲ್ಲ, ಸ್ವಂತದಲ್ಲ, ಬಟ್ ನಾನು ಇರೋ ತನಕ ನನಗೆ ಸ್ವಂತದ್ದೇ. ಬೆಂಗಳೂರಲ್ಲಿ ಇರೋ ತನಕ ಇದಕ್ಕಿಂತ ದೊಡ್ಡ ಮನೆ, ತುಂಬಾ ಸ್ಪೇಷಿಯಸ್ ಇದೆ. ಮತ್ತೆ ಇನ್ನೊಂದು, ನನ್ನ ಮನೆ ಓನರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಈ ಮನೆಗೆ ಬಾಡಿಗೆ ಬರುವಾಗ ನನ್ನ ಕೇಸ್ ಕೋರ್ಟಿನ ವಿಚಾರ ಹೇಳಿದ್ದೆ, ಧರ್ಮಸ್ಥಳದ ವಿಚಾರ. ಖಂಡಿತ ನ್ಯಾಯ ಸಿಗ್ಬೇಕು ಮೇಡಮ್ ಸೌಜನ್ಯಳಿಗೆ ಅಂತ ಹೇಳಿದ್ರು. ಯಾಕಂದ್ರೆ ನಾಳೆ ಪೊಲೀಸು ಎನ್ಕ್ವೈರಿ ಎಲ್ಲ ಬರುವಾಗ ಅವರು ಹೆದರಬಾರ್ದಲ್ಲ. ಸರ್ ಈ ತರ ಇದೆ, ತುಂಬಾ ಕೇಸ್ಗಳಿದೆ. ನನಗೆ ಒಂದು ಕೇಸ್ನಲ್ಲಿ ಅಂದ್ರೆ ಸಮನ್ಸ್ ಬಂದ ಕೂಡಲೇ ಹೈಗ್ರೌಂಡ್ ಇಂದ ಫಸ್ಟ್ ಸಮನ್ಸ್ ಬಂದಿದ್ದು. ತುಂಬಾ ಟೆನ್ಷನ್ ಅಲ್ಲಿದೆ. ಸರ್ ಅಡ್ವೊಕೇಟ್ ಬೇಕಲ್ಲ, ನಾನೇ ಮಾಡಿಕೊಡ್ತೀನಿ ಅಂತ ಅವರೇ ಫೋನ್ ಮಾಡಿ ಅವರ ಅಡ್ವೊಕೇಟ್ ಮಾಡಿಕೊಟ್ಟು, ಓನರ್ ನನ್ನ ಹೌಸ್ ಓನರ್ ಅಡ್ವೊಕೇಟ್ ಮಾಡಿಕೊಟ್ಟು, ನಿಮ್ಗೆ ಆಗೋಷ್ಟು ಅಮೌಂಟ್ ಕೊಡಿ, ನಾನು ಮತ್ತೆ ಮಾತಾಡ್ತೀನಿ ಫೀಸ್. ಇಲ್ಲ, ಕೊಟ್ಟಿದ್ದೀನಿ, ಅಡ್ವೊಕೇಟ್ ಹೇಳಿದ ಫೀಸ್ ನಾನು ಕೊಡ್ತೀನಿ. ತುಂಬಾ ಒಳ್ಳೆ ಅಡ್ವೊಕೇಟ್ ಧನಂಜಯ ಅಂತ ಹೇಳೋರು. ಅವರು ಇದರ ಬಗ್ಗೆ ಸ್ಟಡಿ ಮಾಡಿ ಈಗ ಅದು ಎವಿಡೆನ್ಸ್ ವರೆಗೆ ಬಂದಿದೆ. ಫಸ್ಟ್ ಕೇಸ್ ನಂಗೆ ಅಡ್ವೊಕೇಟ್ ಮಾಡಿ ಕೊಟ್ಟವರು ಯಾರು ಅಲ್ಲ, ನನ್ನ ಮನೆ ಓನರು. ಜಾಮೀನಿಗೂ ನಿಲ್ತೀನಿ ಅಂದ್ರು. ನಾನು ಕ್ಯಾಶ್ಯೂರಿಟಿ ತಗೊಂಡೆ, ಯಾಕಂದ್ರೆ ಮತ್ತೆ ಬೇಕಾಗುತ್ತೆ ನನಗೆ. ನಿಶ್ಚಲ್ ಜೈನ್ ಕೇಸಲ್ಲಿ ಬೇಕು ಜಾಮೀನು, ಈಗ ಬೇಡ, ಕ್ಯಾಶ್ಯೂರಿಟಿಯಲ್ಲಿ ಕೊಟ್ಟು ಜಾಮೀನು ತಗೊಂಡೆ ನಾನು. ತುಂಬಾ ತುಂಬಾ ಸಪೋರ್ಟ್ ಮಾಡಿದೆ ನನ್ನ ಹೌಸ್ ಓನರ್. ಮತ್ತೆ ನನ್ನ ಕಂಪನಿಯಲ್ಲಿ ಕೆಲವರು ಗೊತ್ತಿದೆ ಪ್ರಕರಣ. ನನ್ನ ಟೈಮಿಗೆ ಕೋರ್ಟಿಗೆ, ಸರ್ ಕೋರ್ಟ್ ಇದೆ, ಎಷ್ಟು ಕೇಸ್ ಇದೆ ಅಂತ ಹೇಳುವಾಗ ಟೈಮಿಗೆ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಒಂದು ಸಾಮಾಜಿಕ ಕಳೆ ನೀವು ಮಾಡ್ತಾ ಇದ್ದೀರಿ, ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸ್ವಲ್ಪ ನನ್ನ ಮ್ಯಾನೇಜರ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಅಲ್ಲ, ಯಾಕಂದ್ರೆ ಕೆಲಸ ಬಿಟ್ಟು ನನಗೆ ಹೋರಾಟಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇವರಿಬ್ಬರಿಗೆ ನಾನು ಜನ್ಮದಲ್ಲಿ ನಾನು ಮರೆಯಲ್ಲ. ಯಾಕಂದ್ರೆ ಒಂದು ಹೌಸ್ ಓನರ್ ಯಾರು ಮಾಡಲ್ಲ, ಯಾರು ವೈಯಕ್ತಿಕ ಅಂತ ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಇಷ್ಟು ಸಹಾಯ ಮಾಡಲ್ಲ. ಅವರು ನನಗೆ ಅಡ್ವೊಕೇಟ್ ಮಾಡಿಕೊಟ್ಟು ನನಗೆ ಜಾಮೀನು ನಿಲ್ತೀನಿ ಅಂತ ಹೇಳಿ, ಸತ್ಯ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಪ್ರಾರ್ಥಿಸಿ, ಅವರ ಆಶೀರ್ವಾದದಿಂದಲೇ ನಾನೀಗ ಇದೇ ಮನೆಯಲ್ಲಿ, ನಾನು ಮನೆ ಬಿಟ್ಟು ಹೋಗ್ತಾ ಇಲ್ಲ, ಇದೇ ಬಿಲ್ಡಿಂಗ್ ಅಲ್ಲಿ 2ನೇ ಫ್ಲೋರಿಂದ 3ನೇ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಒಂದು ಇಂಡಿಪೆಂಡೆಂಟ್ ಹೌಸ್, ತುಂಬಾ ಸ್ಪೇಷಿಯಸ್ ಇದೆ. ಸೊ ನಾನು ಕನಸು ಕಂಡ ಒಂದು ನನಸು, ನಾಳೆ ರಥಸಪ್ತಮಿ ದಿವಸ ಸಣ್ಣದೊಂದು ಕಾರ್ಯಕ್ರಮ, ಏನು ಯಾರಿಗೂ ಕರೀಲಿಲ್ಲ, ನಮ್ಮ ಮನೆಯವರು ಆತ್ಮೀಯರು ಸಂಬಂಧಿಕರು ಮಾತ್ರ. ಸಣ್ಣದೊಂದು ಕಾರ್ಯಕ್ರಮ, ಒಂದು ಹೊಸ ಮನೆಗೆ ಪ್ರವೇಶಿಸ್ತಾ ಇದ್ದೀನಿ. ಅಲ್ಲಿ ಕೂಡ ಮಾತಾಡ್ತೀನಿ. ಅಲ್ಲಿ ನಾನು ಹೋಗುವಾಗ ಒಬ್ಬಳೇ ಹೋಗ್ತಾ ಇಲ್ಲ, ಜೊತೆಗೆ ಸೌಜನ್ಯನನ್ನು ಕರ್ಕೊಂಡು ಹೋಗ್ತೀನಿ. ಅವಳು ನನ್ನ ಜೊತೆ ಸದಾ ಇರ್ತಾಳೆ. ಅವಳು ಏನಾದ್ರೂ ಮಾತಾಡಿಸ್ತಾಳೆ, ನಾನು ಇಲ್ಲಿ ಮಾತಾಡ್ತೀನಿ ಅಷ್ಟೇ. ಎಲ್ಲರಿಗೂ